Hello my dear students, welcome back to my channel. In this session we will start stereochemical aspects of nucleophilic substitution reaction. Stereochemical aspects of nucleophilic substitution reaction. First of all, let us discuss what is the definition for stereochemistry. Stereochemistry is a branch of chemistry which deals with the study of three-dimensional arrangement of atoms and molecule. ತ್ರೀ-ಡೈಮೆನ್ಷನಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್. ಈಗ ನಮಗೆ ಗೊತ್ತಿದೆ ಮೀಥೇನ್ ಅಂತ ಬರೆದ್ರೆ ನಾವು ಡೈರೆಕ್ಟ್ ಆಗಿ CH4 ಅಂತ ಬರಿತೀವಿ. ತ್ರೀ-ಡೈಮೆನ್ಷನಲ್ಲಿ ಗೊತ್ತಿದೆ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್, ಹೈಡ್ರೋಜನ್ ಒಂದು ಈ ಕಡೆ ಇರುತ್ತೆ ಟುವರ್ಡ್ಸ್ ದ ಅಬ್ಸರ್ವರ್, ಅವೇ ಫ್ರಮ್ ದ ಅಬ್ಸರ್ವರ್. ಈ ಒಂದು ತ್ರೀ-ಡೈಮೆನ್ಷನಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಮತ್ತೆ ಮಾಲಿಕ್ಯೂಲ್ಸ್ ಇರ್ತಕ್ಕಂಥ ಒಂದು ಕಾಂಪೌಂಡ್ಸ್ ಅನ್ನ ಸ್ಟಡಿ ಮಾಡ್ತಕ್ಕಂಥ ಒಂದು ಬ್ರಾಂಚ್ ಆಫ್ ಕೆಮಿಸ್ಟ್ರಿನ ನಾವು ಏನಂತ ಕರಿತೀವಿ? ಸ್ಟೀರಿಯೋಕೆಮಿಸ್ಟ್ರಿ ಅಂತ ಕರಿತೀವಿ. This stereochemistry plays significant role in nucleophilic substitution reaction, that too SN1 and SN2 reaction. SN1 ಮತ್ತೆ SN2 reaction explain ಮಾಡಬೇಕಾದ್ರೆ ನಮಗೆ stereochemistry important. ಯಾಕೆಂದ್ರೆ ನಮಗೆ ಗೊತ್ತಿದೆ SN2 reaction ದು stereochemistry ಏನೋ, that is inversion configuration. ಲಾಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ಏನಪ್ಪಾ ಅಂದ್ರೆ ಬಿಫೋರ್ ಅಟ್ಯಾಕಿಂಗ್ ನ್ಯೂಕ್ಲಿಯೋಫೈಲ್, ನಾನು ಹೇಳ್ತಾ ಇರೋದು SN2 ಮೆಕಾನಿಸಮ್ ಅಲ್ಲಿ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ಹೈಡ್ರೋಜನ್ ಆಟಮ್ದು ಅರೇಂಜ್ಮೆಂಟ್ ಹೆಂಗಿತ್ತು, ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆದ್ಮೇಲೆ ಏನಾಗುತ್ತೆ, ಹೈಡ್ರೋಜನ್ಸ್ ಎಲ್ಲ ಆಪೋಸಿಟ್ ಚೇಂಜ್ ಆಯ್ತು, ಅಂದ್ರೆ ಪೊಸಿಷನ್ ಏನಾಯ್ತು ಚೇಂಜ್ ಆಗಿದೆ. Such a change in the configuration is called inversion configuration. What is the stereochemistry in SN2 mechanism? That is inversion configuration. What is the stereochemistry in SN1 mechanism? That is racemic mixture. ಗೊತ್ತಿದೆ ನಿಮಗೆ, ಲಾಸ್ಟ್ ವಿಡಿಯೋದಲ್ಲಿ ಅದು ಕೂಡ ಡಿಸ್ಕಸ್ ಮಾಡಿದ್ದೆ. ನ್ಯೂಕ್ಲಿಯೋಫೈಲ್ OH- can attack on either side. Hence it form racemic mixture. ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ racemic mixture ಬಗ್ಗೆ. Okay. Before going to the concept, first let us know what is mean by plane polarized light and optical activity. ನಾವು ಈಗ ಸ್ಟೀರಿಯೋಕೆಮಿಸ್ಟ್ರಿನ ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟ್ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ ಬೇಸಿಕ್ ಡೆಫಿನೇಷನ್ಸ್ ನ ಅರ್ಥ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಪ್ಲೇನ್ ಪೋಲರೈಸ್ಡ್ ಲೈಟ್ ಮತ್ತೆ ಆಪ್ಟಿಕಲ್ ಆಕ್ಟಿವಿಟಿ. ನೋಡಿ, ವೆನ್ ಆರ್ಡಿನರಿ ಬೀಮ್ ಆಫ್ ಲೈಟ್ ಕನ್ಸಿಸ್ಟ್ ಆಫ್ ಡಿಫರೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. Ordinary beam of light consists of electromagnetic waves moving in different planes. ನಮ್ಮ ಆರ್ಡಿನರಿ ಬೀಮ್ ಆಫ್ ಲೈಟ್ ಅಲ್ಲಿ ಏನಾಗಿರುತ್ತೆ, ರೇಡಿಯೇಷನ್ಸ್ ಏನಾಗುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಎಲ್ಲಾ ಕಡೆಯನ್ನು ಕೂಡ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಈಗ ನೋಡಿ, ಇದು ದಿಸ್ ಇಸ್ ಆರ್ಡಿನರಿ ಬೀಮ್ ಆಫ್ ಲೈಟ್. ವೆನ್ ಆರ್ಡಿನರಿ ಬೀಮ್ ಆಫ್ ಲೈಟ್ is passed through the nickel prism. That nickel prism is made up of calcium carbonate. ಈ ನಿಕಲ್ ಪ್ರಿಸಮ್ಗೆ ನಾವು ಒಂದು ಸೋರ್ಸ್ ಆಫ್ ಲೈಟ್ ಅನ್ನ, ಆರ್ಡಿನರಿ ಬೀಮ್ ಆಫ್ ಲೈಟ್ ಅನ್ನ ಪಾಸ್ ಮಾಡಿದ ತಕ್ಷಣ ಏನ್ ಮಾಡುತ್ತೆ, ನಿಕಲ್ ಪ್ರಿಸಮ್ ಆರ್ಡಿನರಿ ಲೈಟ್ ಅನ್ನ ಏನ್ ಮಾಡುತ್ತೆ, ಪ್ಲೇನ್ ಪೋಲರೈಸ್ಡ್ ಲೈಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಏನಿದು ಪ್ಲೇನ್ ಪೋಲರೈಸ್ಡ್ ಲೈಟ್ ಅಂದ್ರೆ, ಒಂದು ನಿಕಲ್ ಪ್ರಿಸಮ್ ವಿಲ್ ಕಟ್ ಆಫ್ ಆಲ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಎಕ್ಸೆಪ್ಟ್ ಒನ್ ಪ್ಲೇನ್. ಇಲ್ಲಿ ಏನ್ ಮಾಡುತ್ತೆ ನಿಕಲ್ ಪ್ರಿಸಮ್, ಈ ಆರ್ಡಿನರಿ ಲೈಟ್ ಅಲ್ಲಿ ಇರ್ತಕ್ಕಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನ್ ಡಿಫರೆಂಟ್ ಪ್ಲೇನ್ಸ್ ಅಲ್ಲಿ ಮೂವ್ ಆಗ್ತಾ ಇದೆ ಅದನ್ನೆಲ್ಲ ಕಟ್ ಮಾಡಿ ಬರೀ ಒನ್ ಪ್ಲೇನ್ ಅನ್ನು ಮಾತ್ರ ಬಿಟ್ಟು ಇನ್ನು ಮಿಕ್ಕಿದನ್ನೆಲ್ಲ ಕಟ್ ಮಾಡ್ಬಿಡುತ್ತೆ. ಅದು ಪ್ಲೇನ್ ಪೋಲರೈಸ್ಡ್ ಲೈಟ್. ಅಂದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಮಾತ್ರ ಲೈಟ್ ಮೂವ್ ಆಗ್ತಾ ಇರುತ್ತೆ. ವಾಟ್ ಈಸ್ ದ ರೋಲ್ ಆಫ್ ನಿಕಲ್ ಪ್ರಿಸಮ್ ಅಂದ್ರೆ, ನಿಕಲ್ ಪ್ರಿಸಮ್ ವಿಲ್ ಕನ್ವರ್ಟ್ ಆರ್ಡಿನರಿ ಲೈಟ್ ಇಂಟು ಪ್ಲೇನ್ ಪೋಲರೈಸ್ಡ್ ಲೈಟ್. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಅಂದ್ರೆ, ಆ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ನಾವೇನ್ ಮಾಡಬೇಕು, ಸೊಲ್ಯೂಷನ್ ಆಫ್ ಸರ್ಟೆನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗೆ ಪಾಸ್ ಮಾಡಬೇಕು. ಕೆಲವೊಂದು ಯಾವುದು, ಫಾರ್ ಎಕ್ಸಾಂಪಲ್ ಕ್ಯಾಂಫರ್ ಆಗಿರ್ಬೋದು, ಸುಕ್ರೋಸ್ ಆಗಿರ್ಬೋದು, ಅಥವಾ ಫ್ರಕ್ಟೋಸು, ಗ್ಲೂಕೋಸು, ಈ ತರದ್ದು ಆರ್ಗ್ಯಾನಿಕ್ ಕಾಂಪೌಂಡ್ ಗೆ ಪಾಸ್ ಮಾಡಿದಾಗ ಏನಾಗುತ್ತೆ, when a plane polarized light is passed through a solution of certain organic compound, ಏನಾಗುತ್ತೆ, the plane polarized light will rotate either towards right side or towards ಲೆಫ್ಟ್ ಸೈಡ್. ಈ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಗೆ ನಾವು ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ಪಾಸ್ ಮಾಡಿದ ತಕ್ಷಣ ಏನಾಗುತ್ತೆ, ಹೋಗ್ತಾ ಇರ್ತಕ್ಕಂಥ ಲೈಟ್ ಐದರ್ ಟುವರ್ಡ್ಸ್ ಲೆಫ್ಟ್ ಸೈಡ್ ಅಥವಾ ಟುವರ್ಡ್ಸ್ ರೈಟ್ ಸೈಡ್ ಏನಾಗುತ್ತೆ, ಬೆಂಡ್ ಆಗುತ್ತೆ. ಅದನ್ನ ನಾವು ಅನಲೈಸರ್ ಮುಖಾಂತರ ನಾವು ಅಬ್ಸರ್ವ್ ಮಾಡಬಹುದು. ಯಾವ ಕಡೆ ಬೆಂಡ್ ಆಗಿದೆ, ಯಾವ ಕಡೆ ರೊಟೇಟ್ ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಅರ್ಥ ಆಯ್ತಾ? ಹಾಗಾದ್ರೆ ಐ ವಿಲ್ ರಿಪೀಟ್ ಅಗೇನ್. Ordinary beam of light consists of electromagnetic waves moving in different plane. Such a
beam of light is passed through the nickel prism. It convert ordinary light into plane polarized light. The nickel prism will cut off all the planes except one plane. ಎಲ್ಲ ಡೈರೆಕ್ಷನ್ ಮೂವ್ ಆಗ್ತಾ ಇರ್ತಕ್ಕಂಥ ರೇಡಿಯೇಷನ್ಸ್ ನ ಕಟ್ ಮಾಡಿ ಒಂದೇ ಡೈರೆಕ್ಷನ್ ಗೆ ಹೋಗೋ ತರ ಮಾಡುತ್ತೆ. ಅದು ಪ್ಲೇನ್ ಪೋಲರೈಸ್ಡ್ ಲೈಟ್. When such a plane polarized light is passed through the solution of certain organic compound, it rotate either towards right side or towards left side. ಅದನ್ನ ನಾವು ಎಷ್ಟು ರೊಟೇಟ್ ಆಗಿದೆ ಅನ್ನೋದನ್ನು ಕೂಡ ನಾವು ಆಲ್ಫಾ ಅಂತ ತಗೊಂಡು ಸ್ಪೆಸಿಫಿಕ್ ರೊಟೇಷನ್ ಅಂತ ಕರಿತೀವಿ. ಎಷ್ಟು ಫಸ್ಟ್ ಎಷ್ಟಿತ್ತು ಆಮೇಲೆ ಎಷ್ಟು ರೊಟೇಷನ್ ಆಗಿದೆ ಅನ್ನೋದನ್ನ ಆಲ್ಫಾ ಅಂತ ಆಂಗಲ್ ತಗೊಂಡು ಅದನ್ನ ನಾವು ಸ್ಪೆಸಿಫಿಕ್ ರೊಟೇಷನ್ ಅಂತ ಹೇಳ್ತೀವಿ. ಅದನ್ನ ಅನಲೈಸರ್ ಮುಖಾಂತರ ಅಬ್ಸರ್ವ್ ಮಾಡಬಹುದು. ಈಗ ನಾನು ಯಾಕೆ ಈ ಕಾನ್ಸೆಪ್ಟ್ ಹೇಳ್ತಾ ಇದ್ದೇನೆ ಅಂದ್ರೆ, ಸಿ the substance which rotate the plane polarized light either towards left side or towards right side or towards left side are called optically active substances. ಯಾವ ಸಬ್ಸ್ಟೆನ್ಸ್ ಅನ್ನ ಪ್ಲೇನ್ ಪೋಲರೈಸ್ಡ್ ಲೈಟ್ ಹೋಗ್ತಕ್ಕಂಥ ಪಾತಲ್ಲಿ ಇಟ್ಟಾಗ ಆ ಲೈಟು ಏನಾದ್ರೂ ಹೋಗ್ತಕ್ಕಂಥ ಪಾತಲ್ಲಿಂದ ಬಿಟ್ಟು ಐದರ್ ಟುವರ್ಡ್ಸ್ ರೈಟ್ ಸೈಡ್ ಆರ್ ಟುವರ್ಡ್ಸ್ ಲೆಫ್ಟ್ ಸೈಡ್ ವೇರಿಯೇಷನ್ ಆದ್ರೆ, ಡಿವಿಯೇಷನ್ ಆದ್ರೆ ಆ ಸಬ್ಸ್ಟೆನ್ಸಸ್ ನ ನಾವೇನಂತ ಕರಿತೀವಿ, ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಅಂಡ್ ದ ಪ್ರಾಪರ್ಟಿ ಈಸ್ ನೋನ್ ಆಸ್ ಆಪ್ಟಿಕಲ್ ಆಕ್ಟಿವಿಟಿ. Substance which rotate the plane polarized light either towards any one of the direction are called optically active substances, and the property is known as optical activity. But ನೆನ್ಪಿಟ್ಕೊಳ್ಳಿ, all the organic compound do not rotate the plane polarized light either towards left side or towards right side. Only certain substances, ಯಾವುದು ಅಂತ ನಾನು ಮುಂದೆ ಹೇಳ್ತೀನಿ, only certain substances will rotate plane polarized light in any one of the direction. ಯಾವ ಆರ್ಗ್ಯಾನಿಕ್ ಕಾಂಪೌಂಡ್, ಸಿ ದಿಸ್ ಇಸ್ ಆರ್ಗ್ಯಾನಿಕ್ ಕಾಂಪೌಂಡ್, ಸೊಲ್ಯೂಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಈ ಆರ್ಗ್ಯಾನಿಕ್ ಕಾಂಪೌಂಡ್ ಸೊಲ್ಯೂಷನ್ ಗೆ ಪ್ಲೇನ್ ಪೋಲರೈಸ್ ಲೈಟ್ ಅನ್ನ ಪಾಸ್ ಮಾಡಿದ ತಕ್ಷಣ ಅದು ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಹೋಗ್ತಾ ಇರ್ತಕ್ಕಂಥ ಡೈರೆಕ್ಷನ್, ಫಾರ್ ಎಕ್ಸಾಂಪಲ್ ಹಿಂಗ್ ಹೋಗ್ತಿದೆ, ಅದೇನಾದ್ರೂ ಈ ಕಡೆನೋ ಅಥವಾ ಸ್ವಲ್ಪ ಈ ಕಡೆನೋ ಡಿವಿಯೇಷನ್ ಆಯ್ತು ಅಂದ್ರೆ ಆ ಸಬ್ಸ್ಟೆನ್ಸ್ ಆಪ್ಟಿಕಲಿ ಆಕ್ಟಿವ್. ಸಪೋಸ್ ಆ ಸಬ್ಸ್ಟೆನ್ಸ್ ಗೆ ನಾವು ಪ್ಲೇನ್ ಪೋಲರೈಸ್ ಲೈಟ್ ನ ಪಾಸ್ ಮಾಡಿದೀವಿ, ಅದು ಯಾವ ಕಡೆನೂ ಕೂಡ ರೊಟೇಟೇ ಆಗಿಲ್ಲ ಅಂದ್ರೆ, ಯಾವ ಡೈರೆಕ್ಷನ್ ಆಯ್ತು ಹಂಗೆ ಹೊರಟೋಯ್ತು, ಡೈರೆಕ್ಷನ್ ಬಿಟ್ಟು ಅಂದ್ರೆ ಬೇರೆ ಡೈರೆಕ್ಷನ್ ಗೆ ಡಿವಿಯೇಟ್ ಆಗಿಲ್ಲ ಅಂದ್ರೆ, ರೊಟೇಟ್ ಆಗಿಲ್ಲ ಅಂದ್ರೆ, ದಟ್ ಸಬ್ಸ್ಟೆನ್ಸಸ್ ಆರ್ ಕಾಲ್ಡ್ ಆಪ್ಟಿಕಲಿ ಇನ್ಆಕ್ಟಿವ್ ಸಬ್ಸ್ಟೆನ್ಸಸ್ ಅಂಡ್ ದ ಪ್ರಾಪರ್ಟಿ ಈಸ್ ನೋನ್ ಆಸ್ ಆಪ್ಟಿಕಲ್ ಇನ್ಆಕ್ಟಿವಿಟಿ. ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮಾತ್ರ ಪ್ಲೇನ್ ಪೋಲರೈಸ್ಡ್ ಲೈಟ್ ಹೋಗ್ತಕ್ಕಂಥ ಪಾತಲ್ಲಿ ಇಟ್ಟಾಗ ಆ ಲೈಟ್ ಐದರ್ ಟುವರ್ಡ್ಸ್ ರೈಟ್ ಸೈಡ್ ಆರ್ ಟುವರ್ಡ್ಸ್ ಲೆಫ್ಟ್ ಸೈಡ್ ಡಿವಿಯೇಷನ್ ಆಗುತ್ತೆ. ಸಚ್ ಸಬ್ಸ್ಟೆನ್ಸಸ್ ಆರ್ ಕಾಲ್ಡ್ ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸಸ್. ಓಕೆ, ನೆನ್ಪಿಟ್ಕೊಳ್ಳಿ ಇನ್ನೊಂದು, ಆಲ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಡು ನಾಟ್ ರೊಟೇಟ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಇನ್ ಸೇಮ್ ಡೈರೆಕ್ಷನ್. ಸರ್ ರೈಟ್ ಸೈಡ್ ರೊಟೇಟ್ ಮಾಡುತ್ತಾ, ಲೆಫ್ಟ್ ಸೈಡ್ ರೊಟೇಟ್ ಮಾಡುತ್ತಾ ಅದು ಹೇಳ್ತೀನಿ, ಬಟ್ ಎಲ್ಲ ಆರ್ಗ್ಯಾನಿಕ್ ಕಾಂಪೌಂಡ್ ಒಂದೇ ಸೈಡ್ ರೊಟೇಟ್ ಮಾಡಲ್ಲ. All the organic compound do not rotate the plane polarized light in same direction. Some substances will rotate the plane polarized light towards right side. Some substances will rotate the plane polarized light towards left side. ಯಾವ ಸಬ್ಸ್ಟೆನ್ಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ರೈಟ್ ಸೈಡ್ ರೊಟೇಟ್ ಮಾಡುತ್ತೋ ಅಥವಾ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡುತ್ತೋ, ಸಚ್ ಸಬ್ಸ್ಟೆನ್ಸಸ್ ಆರ್ ಕಾಲ್ಡ್ ಡೆಕ್ಸ್ಟ್ರೋ ರೊಟೇಟರಿ ಸಬ್ಸ್ಟೆನ್ಸ್. ಅದನ್ನ ನಾವೇನಂತ ಕರಿತೀವಿ, ಡೆಕ್ಸ್ಟ್ರೋ ರೊಟೇಟರಿ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಡೆಕ್ಸ್ಟ್ರೋ ರೊಟೇಟರಿ ಸಬ್ಸ್ಟೆನ್ಸ್. ಡೆಕ್ಸ್ಟ್ರೋ ರೊಟೇಟರಿ ಸಬ್ಸ್ಟೆನ್ಸ್ ಅಂದ್ರೆ ದ ಸಬ್ಸ್ಟೆನ್ಸ್ ವಿಚ್ ರೊಟೇಟ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಟುವರ್ಡ್ಸ್ ರೈಟ್ ಸೈಡ್ ಆರ್ ಕ್ಲಾಕ್ ವೈಸ್ ಡೈರೆಕ್ಷನ್. ಯಾಕೆ ಇದನ್ನ ಡೆಕ್ಸ್ಟ್ರೋ ಅಂತ ಕರಿತೀವಿ ಅಂದ್ರೆ, ಲ್ಯಾಟಿನ್ ವರ್ಡ್ ಅಲ್ಲಿ ಡೆಕ್ಸ್ಟರ್ ಈಸ್ ನಥಿಂಗ್ ಬಟ್ ರೈಟ್ ಅಂತ. These dextro rotatory substances are indicated by the symbol small letter d or plus. Plus ಅಂತಾನು ಇಂಡಿಕೇಟ್ ಮಾಡ್ತೀವಿ, ಡಿ ಅಂತಾನು ಕೂಡ ಇಂಡಿಕೇಟ್ ಮಾಡ್ತೀವಿ. The substance which rotate the plane polarized light towards right side or clockwise direction, such substances are called dextrorotatory substances. And certain substances will rotate the plane polarized light towards left side or anti-clockwise direction. Such substances are called levorotatory substances, and they are indicated or designated by the symbol small letter L or minus. ಅರ್ಥ ಆಯ್ತಾ? ಈಗ ನಾನೊಂದು ಎಕ್ಸಾಂಪಲ್ ತಗೋತೀನಿ. ಪ್ಲಸ್ ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಕ್ ಆಸಿಡ್ ಅಲ್ಲಿ ಎರಡಿದಾವೆ, ಪ್ಲಸ್ ಲ್ಯಾಕ್ಟಿಕ್ ಆಸಿಡ್, ಮೈನಸ್ ಲ್ಯಾಕ್ಟಿಕ್ ಆಸಿಡ್ ಅಂತ. ನಾನೀಗ ರಬ್ ಮಾಡ್ತೀನಿ. ಇದು ಪ್ಲಸ್ ಲ್ಯಾಕ್ಟಿಕ್ ಆಸಿಡ್, ಮೈನಸ್ ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಕ್ ಆಸಿಡ್ ಫಾರ್ಮುಲಾ CH3 CHOH COOH. ಇದನ್ನ ನಾನು ಏನಂತ ಕರಿತಾ ಇದ್ದೀನಿ,
ಪ್ಲಸ್ ಲ್ಯಾಕ್ಟಿಕ್ ಆಸಿಡ್ ಅಂತ ಹೇಳ್ತಾ ಇದ್ದೀನಿ. ಪ್ಲಸ್ ಲ್ಯಾಕ್ಟಿಕ್ ಆಸಿಡ್. What is the meaning of this plus lactic acid? Or it is also denoted as D-lactic acid. What is the meaning of that plus? This is the organic compound will rotate the plane polarized light towards right side or towards clockwise direction. Hence it is indicated by plus lactic acid. And one more I will write CH3C OH H COOH. This is minus lactic acid. This is minus lactic acid. What is the difference? ನೋಡಿ, ಎರಡರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್. ಬಟ್ ಏನಪ್ಪಾ ಅಂದ್ರೆ ಆ ಪ್ಲೇನ್ ಪೋಲಾರೈಸ್ಡ್ ಲೈಟ್ ಹೋದಾಗ ಅಲ್ಲಿ ಇರ್ತಕ್ಕಂಥ ಫಸ್ಟ್ ಸಿಗ್ತಕ್ಕಂಥ ಆಟಮ್ಸ್ ಯಾವ್ದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಹೈಡ್ರೋಜನ್ ಇದೆ, ಇಲ್ಲಿ OH ಲೆಫ್ಟ್ ಸೈಡ್ ಅಲ್ಲಿ ಇದೆ. ಬಟ್ ಎರಡೂ ಕಾಂಪೌಂಡ್ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್. But this compound will rotate the plane polarized light towards right side or clockwise direction. Hence it is called plus lactic acid. This compound will rotate the plane polarized light towards left or anti-clockwise direction. It is indicated by minus lactic acid. D-lactic acid ಅಥವಾ L-lactic acid ಅಂತ ಕರೀಬಹುದು. ಅರ್ಥ ಆಯ್ತಾ? Okay. These two are the example for optically active substances. ಇಲ್ಲಿ ಪ್ಲಸ್ ಮೈನಸ್ ಅಂತ ಯಾವ್ದಾದ್ರು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ನೇಮ್ ಪಕ್ಕದಲ್ಲಿ ಪ್ಲಸ್ ಮೈನಸ್ ಡಿ ಅಥವಾ ಎಲ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ದಟ್ ಈಸ್ ಆಪ್ಟಿಕಲಿ ಆಕ್ಟಿವ್. ಆ ಸಬ್ಸ್ಟೆನ್ಸ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ಯಾವ್ದಾದ್ರು ಒಂದು ಡೈರೆಕ್ಷನ್ ಕಡೆ ರೊಟೇಟ್ ಮಾಡುತ್ತೆ ಅಂತ ನಾವು ಅಸ್ಯೂಮ್ ಮಾಡ್ಕೋಬಹುದು. ನೆಕ್ಸ್ಟ್ optical isomers. Optical isomers. Optical isomers. ಇಲ್ಲೇ ಬರ್ದಿದೆ ನೋಡಿ, optical isomers. What are optical isomers? Two or more organic compounds having same molecular formula, same structural formula, exhibiting same physical property, same chemical property, but they only differ in the rotation of plane polarized light are called optical isomers. What is optical isomer? Two or more organic compound having same molecular formula. ನೋಡಿ, ಎರಡಕ್ಕೂ ಕೂಡ ಪ್ಲಸ್ ಲ್ಯಾಕ್ಟಿಕ್ ಆಸಿಡ್ ಮೈನಸ್ ಲ್ಯಾಕ್ಟಿಕ್ ಆಸಿಡ್ ಎರಡರದ್ದು ಕೂಡ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದೆ, ಸ್ಟ್ರಕ್ಚರಲ್ ಫಾರ್ಮುಲಾ ಸೇಮ್ ಇದೆ, ಎರಡರದ್ದು ಕೂಡ ಫಿಸಿಕಲ್ ಪ್ರಾಪರ್ಟಿ ಸೇಮ್, ಕೆಮಿಕಲ್ ಪ್ರಾಪರ್ಟೀಸ್ ಎಲ್ಲ ಸೇಮ್ ಇದೆ. ಬಟ್ ಏನಪ್ಪಾ ಡಿಫರೆನ್ಸ್ ಅಂದ್ರೆ ದೇ ಓನ್ಲಿ ಡಿಫರ್ ಇನ್ ದ ರೊಟೇಷನ್ ಆಫ್ ಪ್ಲೇನ್ ಪೋಲರೈಸ್ಡ್ ಲೈಟ್. ಈ ಕಾಂಪೌಂಡ್ ಅನ್ನ ತಗೊಂಡೋಗಿ ನಾವು ಪ್ಲೇನ್ ಪೋಲರೈಸ್ಡ್ ಲೈಟ್ ಹೋಗ್ತಕ್ಕಂಥ ಪಾತಲ್ಲಿ ಇಟ್ರೆ that will rotate towards right side, hence it is called plus lactic acid. ಈ ಕಾಂಪೌಂಡ್ ಅನ್ನ ತಗೊಂಡೋಗಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಹೋಗ್ತಕ್ಕಂಥ ಪಾತಲ್ಲಿ ಇಟ್ರೆ ಹೋಗ್ತಕ್ಕಂಥ ಲೈಟ್ ಏನಾಗುತ್ತೆ, ಲೆಫ್ಟ್ ಸೈಡ್ ರೊಟೇಟ್ ಆಗುತ್ತೆ, ಇದು ರೈಟ್ ಸೈಡ್ ರೊಟೇಟ್ ಆಗುತ್ತೆ. and they are called optical isomers. ಇನ್ನೊಂದು ಹೇಳ್ಬೇಕಾಗಿತ್ತು ಸರ್, ಈಗ ಡೈರೆಕ್ಟ್ ಆಗಿ ನಾವು ವಿತೌಟ್ ನೋಯಿಂಗ್ ದ ಕಾನ್ಸೆಪ್ಟ್ ಒಂದು ಕಾಂಪೌಂಡ್ ಅನ್ನು ನೋಡಿದ ತಕ್ಷಣ ಇದು ಆಪ್ಟಿಕಲಿ ಆಕ್ಟಿವ್ ಇನ್ಆಕ್ಟಿವ್ ಹೆಂಗ್ ಸರ್ ಗೊತ್ತಾಗುತ್ತೆ ಅಂದ್ರೆ, ನೋಡಿ, ಯಾವ್ದಾದ್ರೂ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಕೈರಾಲ್ ಕಾರ್ಬನ್ ಅಂತ ಇದ್ರೆ ಕೈರಾಲ್ ಕಾರ್ಬನ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಇಟ್ ಆಸ್ ಅಸಿಮೆಟ್ರಿಕ್ ಕಾರ್ಬನ್ ಅಥವಾ ಕೈರಾಲ್ ಕಾರ್ಬನ್. ಏನಿದು? ದ ಕಾರ್ಬನ್ which containing 4 different group. ಈಗ ಫಾರ್ ಎಕ್ಸಾಂಪಲ್ ನಾನೀಗ ಪ್ಲಸ್ ಲ್ಯಾಕ್ಟಿಕ್ ಆಸಿಡ್ ತಗೋತೀನಿ. ಸಿ, ದಿಸ್ ಇಸ್ ದ ಕಾರ್ಬನ್. ದಟ್ ಕಾರ್ಬನ್ ಕಂಟೈನಿಂಗ್ 4 different group. ಹೈಡ್ರೋಜನ್ ಒಂದ್ ಕಡೆ ಇದೆ, ಇನ್ನೊಂದ್ ಕಡೆ ಮೀಥೈಲ್ ಇದೆ, ಇನ್ನೊಂದ್ ಕಡೆ OH ಇದೆ, ಇನ್ನೊಂದ್ ಕಡೆ COOH ಇದೆ. ಈ ಕಾಂಪೌಂಡ್ ಆಪ್ಟಿಕಲಿ ಆಕ್ಟಿವ್. ದ ರೀಸನ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕೈರಾಲ್ ಕಾರ್ಬನ್. ವಾಟ್ ಈಸ್ ಕೈರಾಲ್ ಕಾರ್ಬನ್? ವಾಟ್ ಈಸ್ ಅಸಿಮೆಟ್ರಿಕ್ ಕಾರ್ಬನ್? ದ ಕಾರ್ಬನ್ ವಿಚ್ ಕಂಟೈನಿಂಗ್ 4 different group. ಈಗ ಕಾರ್ಬನ್ ಇದೆ, ಇಲ್ಲಿ A, ಇಲ್ಲಿ B, C, D. Here A is not equal to B, B is not equal to C, C is not equal to D. A, B, C, D ಎಲ್ಲ ಡಿಫರೆಂಟ್ ಇತ್ತು ಅಂದ್ರೆ ಆ ಕಾರ್ಬನ್ ಅನ್ನ ನಾವು ಅಸಿಮೆಟ್ರಿಕ್ ಕಾರ್ಬನ್ ಅಂತ ಕರಿತೀವಿ. ಅದನ್ನ ಬೇಕಾದ್ರೆ ಆಸ್ಟ್ರಿಕ್ ಸಿಂಬಲ್ ಇಂದ ನಾವು ರೆಪ್ರೆಸೆಂಟ್ ಮಾಡಬಹುದು. ಓಕೆನಾ? ಅಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ ಅಲ್ಲಿ ಅಟ್ಲೀಸ್ಟ್ ಒಂದು ಕೈರಾಲ್ ಕಾರ್ಬನ್ ಆಟಮ್ ಇರುತ್ತೋ ಬ್ಲೈಂಡ್ ಆಗಿ ನಾವು ಹೇಳ್ಬೋದು ಇಟ್ ಈಸ್ ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸ್ ವಿತ್ ಇಟ್ ವಿಲ್ ರೊಟೇಟ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಇನ್ ಎನಿ ಒನ್ ಆಫ್ ದ ಡೈರೆಕ್ಷನ್. ನೋಡಿ, ಇದರಲ್ಲಿ ಕೈರಾಲ್ ಕಾರ್ಬನ್ ಇದೆ. ಸಪೋಸ್ ಈಗ ಸ್ವಲ್ಪ ಚೇಂಜ್ ಮಾಡ್ತೀನಿ. ಸಪೋಸ್ ಈಗ ಇದನ್ನ ತಗೋಣ, ಈ ಕಡೆ ಹೈಡ್ರೋಜನ್ ಇದೆ, ಈ ಕಡೆ ಹೈಡ್ರೋಜನ್ ಇದೆ. ಸಿ, ಟೆಲ್ ಮಿ ವೆದರ್ ಇಟ್ ಈಸ್ ಆಪ್ಟಿಕಲಿ ಆಕ್ಟಿವ್ ಆರ್ ಆಪ್ಟಿಕಲಿ ಇನ್ಆಕ್ಟಿವ್. ಡೆಫಿನೆಟ್ಲಿ ಇಟ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಕೈರಾಲ್ ಕಾರ್ಬನ್. ಇಲ್ಲ, ಇಲ್ಲಿ
ಕೈರಾಲ್ ಕಾರ್ಬನ್ ಅಂತ ಹೇಳಕ್ಕಾಗಲ್ಲ ಇದನ್ನ, ಯಾಕಂದ್ರೆ ಈ ಕಡೆನೂ ಹೈಡ್ರೋಜನ್ ಇದೆ, ಈ ಕಡೆನೂ ಹೈಡ್ರೋಜನ್ ಇದೆ, ಎರಡು ಡಿಫ್ರೆಂಟ್ ಇದೆ. ಎ ಬಿ ಸಿ ಡಿ ಎಲ್ಲಾನು ಡಿಫ್ರೆಂಟ್ ಇರಬೇಕು, ಬಟ್ ಹೆಚ್ಚುಗಳು ಸೇಮ್ ಬಂತು. ಇದು ಆಪ್ಟಿಕಲಿ ಆಕ್ಟಿವಾ, ಆಪ್ಟಿಕಲಿ ಇನ್ಆಕ್ಟಿವಾ? ದಿಸ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್. ಗೊತ್ತಾಯ್ತಾ? ಕೈರಾಲ್ ಕಾರ್ಬನ್ ಇತ್ತು ಅಂದ್ರೆ ಆಪ್ಟಿಕಲಿ ಆಕ್ಟಿವ್, ಕೈರಾಲ್ ಕಾರ್ಬನ್ ಇಲ್ಲ ಅಂದ್ರೆ ಆಪ್ಟಿಕಲಿ ಇನ್ಆಕ್ಟಿವ್. ಈಗ ನಾನು ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಫಾರ್ ಎಕ್ಸಾಂಪಲ್ 3-chloropentate. 3-chloropentate ನೋಡೋಣ ಈಗ ವೆದರ್ ಇಟ್ ಈಸ್ ಆಪ್ಟಿಕಲಿ ಆಕ್ಟಿವ್ ಆರ್ ಇನ್ಆಕ್ಟಿವ್ ಅಂತ ನೋಡೋಣ. 3-chloropentate. Okay, 3-chloropentate. First you have to write the formula. Pent means how many carbons? 5. 1 2 3 4 5. 3-chloro, third carbon ಗೆ ಕ್ಲೋರಿನ್ ಇರಬೇಕು. ಕಾರ್ಬನ್ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡಿ by adding hydrogens. Here 3, here 2, here only 1 is enough. ಅದನ್ನ ಮೇಲೆ ಬರ್ಕೋತೀನಿ. Here 2, here 2. Tell me, this compound is said to be optically active or inactive? Is there any chiral carbon? See, this carbon containing 3 identical hydrogen. This is not a chiral. This is also not a chiral. This is not a chiral. This is not a chiral. ಈ ಕಾರ್ಬನ್, ದಿಸ್ ಈಸ್ ಆಲ್ಸೋ ನಾಟ್ ಎ ಕೈರಾಲ್ ಕಾರ್ಬನ್. ಯಾಕೆಂದ್ರೆ ಈ ಕಾರ್ಬನ್ಗೆ ಹೈಡ್ರೋಜನ್ ಒಂದಿದೆ, ಕ್ಲೋರಿನ್ ಒಂದಿದೆ. ಈ ಕಾರ್ಬನ್ಗೆ ರೈಟ್ ಸೈಡ್ ಏನಿದೆ ಕಂಪ್ಲೀಟ್ ಈ ಗ್ರೂಪ್ ಯಾವುದು? C2H5 ಈಥೈಲ್. ಈ ಕಡೆ ಏನಿದೆ C2H5. ದೀಸ್ ಟು ಆರ್ ಸೇಮ್ ಆರ್ ಡಿಫರೆಂಟ್? ಸೇಮ್. ಹೆನ್ಸ್ there is no chiral carbon in this molecule, hence it is optically inactive. This compound do not rotate the plane polarized light either towards the left side or towards right side. Okay, one more example. 4-hydroxyheptane. 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 Heptane ಎಷ್ಟು ಕಾರ್ಬನ್? 1 2 3 4 5 6 7. 4-hydroxy 1 2 3 4. 4-hydroxyheptane. ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡಿ. CH3 CH2 CH2 H CH2 CH2 again CH3. Is there any chiral carbon? No. This is also not a chiral. This is not a chiral, not a chiral. Even this is also not a chiral because this carbon do not containing same do not containing 4 different group. See, C3H7, C3H7. Even due to the absence of chiral carbon, even this compound is also optically inactive. Then propane 12 adu agide. Okay. 2-hydroxypropanoic acid. 2-hydroxypropanoic acid. 2-hydroxypropanoic acid. 2-hydroxypropanoic acid. ನೋಡೋಣ ಇದು ಆಪ್ಟಿಕಲಿ ಆಕ್ಟಿವ್ ಇನ್ಆಕ್ಟಿವ್ ಅಂತ. ಪ್ರೋಪ್ ಮೀನ್ಸ್ ಹೌ ಮೆನಿ ಕಾರ್ಬನ್? 3 ಕಾರ್ಬನ್. ಓಯಿಕ್ ಆಸಿಡ್ ಅಂತ ಇದೆ. ಓಯಿಕ್ ಆಸಿಡ್ ಅಂದ್ರೆ ಲಾಸ್ಟ್ ಕಾರ್ಬನ್ ಕಾರ್ಬಾಕ್ಸಿಲಿಕ್ ಆಸಿಡ್. 2-hydroxy ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್ ಹೈಡ್ರಾಕ್ಸಿ. ಓಕೆ, ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡೋಣ. CH3 here H, valency satisfied. Tell me, 2-hydroxypropanoic acid, or it is also called as lactic acid. Common name is lactic acid. It is said to be optically active due to the presence of chiral carbon. See, this carbon containing 4 different group. ಯಾವ್ದಾದ್ರೂ ಒಂದು ಕಾರ್ಬನ್ ಗೆ 4 different group ಇದ್ರೂ ಸಾಕು. ಎಲ್ಲಾ ಕಾರ್ಬನ್ಸ್ ಇರಬೇಕು ಅಂತ ಇಲ್ಲ. If the molecule containing at least one asymmetric carbon or chiral carbon, it is said to be optically active. Okay, next concept is molecular asymmetry and chirality. Molecular asymmetry and chirality. See, a molecule or an object which is non-superimposable mirror images are called chirality
A molecule or an object which is non-superimposable mirror image. ಅಂದ್ರೆ ಒಂದು ಮಾಲಿಕ್ಯೂಲ್ ಅಥವಾ ಒಂದು ಆಬ್ಜೆಕ್ಟ್ ಅನ್ನ ತಗೊಂಡಾಗ ಅದರ ಮಿರರ್ ಇಮೇಜ್ ಏನು ಬರುತ್ತೆ ಅದರ ಜೊತೆ ಸೂಪರ್ ಇಂಪೋಸಬಲ್ ಆಗಲಿಲ್ಲ ಅಂದ್ರೆ ದಟ್ ಈಸ್ ಸೆಡ್ ಟು ಬಿ ಕೈರಾಲ್ ಮಾಲಿಕ್ಯೂಲ್. ಸಿಮೆಟ್ರಿಕ್ ಕಾರ್ಬನ್ ಇರೋದು ಒಂದಾದ್ರೆ ಅದರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಅದರ ಮಿರರ್ ಇಮೇಜ್ ಅನ್ನ ಸೂಪರ್ ಇಂಪೋಸಬಲ್ ಮಾಡ್ಕೋಬಾರದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಹ್ಯೂಮನ್ ಹ್ಯಾಂಡ್ಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕೈರಾಲ್ ಮಾಲಿಕ್ಯೂಲ್, ಕೈರಾಲಿಟಿ. ಹ್ಯೂಮನ್ ಹ್ಯಾಂಡ್ಸ್, ಫಾರ್ ಎಕ್ಸಾಂಪಲ್, hold your left hand in front of a mirror, it will appears like right hand ಅಲ್ವಾ. ನಿಮ್ಮ ಲೆಫ್ಟ್ ಹ್ಯಾಂಡ್ ಅನ್ನ ತಗೊಂಡೋಗಿ ನೀವು ಮಿರರ್ ಹತ್ರ ಇಟ್ಟರೆ ಹೆಂಗ್ ಗೊತ್ತಾಗುತ್ತೆ, ರೈಟ್ ಹ್ಯಾಂಡ್ ತರ ಅಪಿಯರ್ ಆಗುತ್ತೆ. ಟ್ರೈ ಟು ಸೂಪರ್ ಇಂಪೋಸ್ ರೈಟ್ ಹ್ಯಾಂಡ್ ಅಂಡ್ ಲೆಫ್ಟ್ ಹ್ಯಾಂಡ್, ಏನಾಗುತ್ತೆ, ಬಟ್ ಕಂಡೀಷನ್ ಏನಪ್ಪಾ ಅಂದ್ರೆ ಬೋತ್ ಪಾಮ್ಸ್ ಮಸ್ಟ್ ಬಿ ಡೌನ್ ಇಟ್ಕೊಂಡು ನೀವು ಎರಡೂ ಹ್ಯಾಂಡ್ಸ್ ಅನ್ನ ನೀವು ಸೂಪರ್ ಇಂಪೋಸಬಲ್ ಮಾಡಕ್ ಟ್ರೈ ಮಾಡಿ. ದೇ ಆರ್ ನಾನ್ ಸೂಪರ್ ಇಂಪೋಸಬಲ್. ಯಾವ ಮಾಲಿಕ್ಯೂಲು ತನ್ನ ಮಿರರ್ ಇಮೇಜ್ಗಳ ಜೊತೆಗೆ ಸೂಪರ್ ಇಂಪೋಸಬಲ್ ಮಾಡ್ಕೊಳ್ಳಲ್ವೋ ದೇ ಆರ್ ಕಾಲ್ಡ್ ಕೈರಾಲ್ ಮಾಲಿಕ್ಯೂಲ್, ದೇ ಆರ್ ಕಾಲ್ಡ್ ಅಸಿಮೆಟ್ರಿಕ್ ಮಾಲಿಕ್ಯೂಲ್. ಅರ್ಥ ಆಯ್ತಾ? ಈಗ ಹ್ಯೂಮನ್ ಹ್ಯಾಂಡ್ಸ್ ಬೆಸ್ಟ್ ಎಕ್ಸಾಂಪಲ್ ತಗೋಬಹುದು. ಅಂದ್ರೆ ಅದರ ಮಿರರ್, ಈಗ ನಾವು ಲೆಫ್ಟ್ ಹ್ಯಾಂಡ್ ಅನ್ನ ತಗೊಂಡೋಗಿ ಮಿರರ್ ಹತ್ರ ಇಟ್ಟರೆ ರೈಟ್ ಹ್ಯಾಂಡ್ ತರ ಗೊತ್ತಾಗುತ್ತೆ. ರೈಟ್ ಹ್ಯಾಂಡ್ ಅನ್ನ ಲೆಫ್ಟ್ ಹ್ಯಾಂಡ್ ಮೇಲೆ ಇಟ್ಟು ಸೂಪರ್ ಇಂಪೋಸಬಲ್ ಮಾಡಕ್ ಟ್ರೈ ಮಾಡಿದ್ರೆ ನೋಡಿ, ತಮ್ಮ ಮೇಲೆ ಸ್ಮಾಲ್ ಫಿಂಗರ್ ಬರ್ತಾ ಇದೆ, ಈ ಕಡೆನೂ ಕರೆಕ್ಟ್ ಆಗಿ ಸೂಪರ್ ಇಂಪೋಸಬಲ್ ಆಗ್ತಿಲ್ಲ. ಅದಕ್ಕೆ ನಾವು ಆ ಮಾಲಿಕ್ಯೂಲ್, ಆ ಆಬ್ಜೆಕ್ಟ್ ಅನ್ನ ಅಥವಾ ನಾವು ಆ ಹ್ಯಾಂಡ್ಸ್ ಅನ್ನ ನಾವು ಕೈರಾಲ್ ಮಾಲಿಕ್ಯೂಲ್ ಅಂತ ತಗೋಬಹುದು. ಇನ್ನು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಡಿ ಅಂತಾನೆ ತಗೋಣ. ಡಿ ಇದರ ಮಿರರ್ ಇಮೇಜ್ ನ ಅಬ್ಸರ್ವ್ ಮಾಡಿ. ಡಿ ಮಿರರ್ ಇಮೇಜ್ ಹೆಂಗ್ ಬರುತ್ತೆ, ಮಿರರ್ ಇಮೇಜ್ ಹೆಂಗ್ ಬರುತ್ತೆ, ಸೇಮ್ ಈ ತರ ಬರುತ್ತೆ. ಈಗ ನೋಡಿ, ದಿಸ್ ಇಸ್ ಡಿ, ದಿಸ್ ಇಸ್ ದ ಮಿರರ್ ಇಮೇಜ್. ಟ್ರೈ ಟು ಸೂಪರ್ ಇಂಪೋಸ್ ದಿಸ್ ಮಿರರ್ ಇಮೇಜ್ ಓವರ್ ಡಿ. ಸೂಪರ್ ಇಂಪೋಸಬಲ್ ಆಗುತ್ತಾ? ಖಂಡಿತ ಇಲ್ಲ. ಹೆನ್ಸ್ ಡಿ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಕೈರಾಲ್ ಮಾಲಿಕ್ಯೂಲ್. ನೆಕ್ಸ್ಟ್ ಎಂ ತಗೋಣ. ಎಂ ಅನ್ನ ತಗೊಂಡೋಗಿ ನಾವು ಮಿರರ್ ಹತ್ರ ಇಟ್ಟು ಜಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಕಾನ್ಸೆಪ್ಟ್ ಇದು. ನಮ್ಗೆ ಏನ್ ಬರುತ್ತೆ, ಎಮ್ಮೆ ಬರುತ್ತೆ ಅಲ್ವಾ. ಈಗ ಸೂಪರ್ ಇಂಪೋಸಬಲ್ ಟ್ರೈ ಮಾಡಿ, ಈ ಎಮ್ ಅನ್ನ ಕ್ಲೀನ್ ಆಗಿ ಹಂಗೆ ಎತ್ಕೊಂಡ್ಬಂದ್ಬಿಟ್ಟು ಎಂ ಮೇಲೆ ಪ್ಲೇಸ್ ಮಾಡಿ. ಸೂಪರ್ ಇಂಪೋಸಬಲ್ ಆಗತ್ತಾ ಇಲ್ವಾ? ಆಗತ್ತೆ. ದಿಸ್ ಈಸ್ ನಾನ್ ಸೂಪರ್ ಇಂಪೋಸಬಲ್, ಹೆನ್ಸ್ ದೇ ಆರ್ ಕಾಲ್ಡ್ ಕೈರಾಲ್. ಎ ಮಾಲಿಕ್ಯೂಲ್ which is superimposable over its mirror images are called a chiral molecule. ಅರ್ಥ ಆಯ್ತಾ ಡಿಫರೆನ್ಸ್? ಕೈರಾಲು, a chiral. What are chiral molecule? A molecule or an object which is non-superimposable mirror images are called chiral molecule. A molecule which is superimposable on its mirror images are called a chiral molecule. ಈಗ ಕೈರಾಲ್ ಮಾಲಿಕ್ಯೂಲ್ ಗೆ ಎಕ್ಸಾಂಪಲ್ ಹ್ಯೂಮನ್ ಹ್ಯಾಂಡ್ಸ್ ಅನ್ನ ಕೊಡಬಹುದು, ಶೂ ಕೊಡಬಹುದು, ಸಾಕ್ಸ್ ಕೊಡಬಹುದು, ಗ್ಲೌಸ್ ಕೊಡಬಹುದು ಅಲ್ವಾ. ಲೆಫ್ಟ್ ಹ್ಯಾಂಡ್ ಗ್ಲೌಸ್ ಅನ್ನ ನೀವು ರೈಟ್ ಹ್ಯಾಂಡ್ ಗ್ಲೌಸ್ ಮೇಲೆ ಸೂಪರ್ ಇಂಪೋಸಬಲ್ ಮಾಡಕ್ ಟ್ರೈ ಮಾಡಿದ್ರೆ ಸೂಪರ್ ಇಂಪೋಸಬಲ್ ಆಗಲ್ಲ. ಲೆಫ್ಟ್ ಶೂನ ರೈಟ್ ಶೂ ಮೇಲೆ ತಗೊಂಡು ಸೂಪರ್ ಇಂಪೋಸಬಲ್ ಟ್ರೈ ಮಾಡಿ, ಸೂಪರ್ ಇಂಪೋಸಬಲ್ ಆಗಲ್ಲ. ದೇ ಆರ್ ಆಲ್ ಸೆಡ್ ಟು ಬಿ ಕೈರಾಲ್. ಎ ಮಾಲಿಕ್ಯೂಲ್ ಆರ್ ಅನ್ ಆಬ್ಜೆಕ್ಟ್ ವಿಚ್ ಇಸ್ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಆರ್ ಕಾಲ್ಡ್ ಕೈರಾಲ್ ಮಾಲಿಕ್ಯೂಲ್. Chiral ಅಂದ್ರೆ the molecule which is superimposable on its mirror images are called a chiral molecule. ಎಕ್ಸಾಂಪಲ್ಸ್ ಯಾವ ತಗೋಬಹುದು, ಕಪ್ಪು ಮತ್ತೆ ಸ್ಪೂನ್ ಎಕ್ಸಾಂಪಲ್ ತಗೋಬಹುದು. ಸ್ಪೂನ್ ನೋಡಿ, ಮಿರರ್ ಹತ್ರ ಇಟ್ಟಾಗ ಸ್ಪೂನ್ ತರನೇ ಗೊತ್ತಾಗುತ್ತೆ. ಒಂದು ಸ್ಪೂನ್ ಇನ್ನೊಂದು ಸ್ಪೂನ್ ಮೇಲೆ ಇಟ್ಟರೆ ಕ್ಲೀನ್ ಆಗೋದು ಏನಾಗುತ್ತೆ, ಸೂಪರ್ ಇಂಪೋಸಬಲ್ ಆಗುತ್ತೆ. ಸೂಪರ್ ಇಂಪೋಸಬಲ್ ಆಯ್ತು ಅಂದ್ರೆ ಅದು ಎ ಕೈರಾಲ್ ಮಾಲಿಕ್ಯೂಲ್ಸ್. ನೋಡಿ, ಎಂ ಆಗಿರ್ಬೋದು. ನೆಕ್ಸ್ಟ್ ಇನ್ನೊಂದು ಈವನ್ ಓನ ಎಕ್ಸಾಂಪಲ್ ಆಗಿ ತಗೋಣ. ಅದರದ್ದು ಮಿರರ್ ಇಮೇಜ್ ಅನ್ನ ತಗೊಂಡಾಗ ಓನೇ ಬರುತ್ತೆ. ಅದು ಕೂಡ ಏನಾಗುತ್ತೆ, ಸೂಪರ್ ಇಂಪೋಸಬಲ್ ಮಾಡಿದಾಗ ಸೂಪರ್ ಇಂಪೋಸಬಲ್ ಆಗ್ತಾ ಇದೆ. ಹೆನ್ಸ್ ಇಟ್ ಈಸ್ ಆಲ್ಸೋ ಸೆಡ್ ಟು ಬಿ ಎ ಕೈರಾಲ್ ಮಾಲಿಕ್ಯೂಲ್. ದ ಸೇಮ್, ನಾನು ಈಗ ಜನರಲ್ ಆಗಿ ಆಬ್ಜೆಕ್ಟ್ ಬಗ್ಗೆ ಹೇಳಿದೆ. ದ ಸೇಮ್ ಪ್ರಿನ್ಸಿಪಲ್ ಈಸ್ ಅಪ್ಲಿಕೇಬಲ್ ಟು ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಆಲ್ಸೋ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಕೂಡ ಕೈರಾಲು ಮತ್ತೆ ಎ ಕೈರಾಲ್ ಇದೆ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಲ್ಲಿ ಕೂಡ ಆ ಮಾಲಿಕ್ಯೂಲ್ದು ಮಿರರ್ ಇಮೇಜ್ ಸೂಪರ್ ಇಂಪೋಸಬಲ್ ಆಗ್ಲಿಲ್ಲ ಅಂದ್ರೆ ಕೈರಾಲು, ಸೂಪರ್ ಇಂಪೋಸಬಲ್ ಆದ್ರೆ ಎ ಕೈರಾಲ್ ಮಾಲಿಕ್ಯೂಲ್. Same principle is applicable to organic compound also. Let us test the superimposability of 2-hydroxypropanol ಅಥವಾ propane to all. Propane to all. Sorry, propane to all. 2-hydroxypropanol ಅಲ್ಲ, propane to all. ಈಗ propane to all ಕೈರಾಲ, ಎ ಕೈರಾಲ ನೋಡೋಣ. ಓಕೆ, ಚೆಕ್ ಮಾಡೋಣ. ಫಸ್ಟ್ ಐ ವಿಲ್ ರೈಟ್ ದ ಸ್ಟ್ರಕ್ಚರ್. ಫಸ್ಟ್ ಪ್ರೋಪ್ ಅಂದ್ರೆ 3 ಕಾರ್ಬನ್, 2 ಆಲ್ ಅಂತ ಹೇಳ್ತಾ ಇದ್ದೀನಿ. ಸೆಕೆಂಡ್ ಕಾರ್ಬನ್ಗೆ ಆಲ್ಕೋಹಾಲಿಕ್ ಫಂಕ್ಷನಲ್ ಗ್ರೂಪ್. ಈಗ ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡೋಣ ಬೈ ಆಡಿಂಗ್ ಹೈಡ್ರೋಜನ್. ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಕೈರಾಲ್ ಕಾರ್ಬನ್ ಇದೆಯಾ, ಇಲ್ಲ. ಕೈರಾಲ್ ಕಾರ್ಬನ್ ಇಲ್ಲ ಅಂದ್ರೆ
ಕೈರಾಲ್ ಕಾರ್ಬನ್ ಇಲ್ಲ ಅಂದ್ರೆ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ಅದು ಯಾವ ಕಡೆನೂ ಕೂಡ ರೊಟೇಟ್ ಮಾಡಲ್ಲ. ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಪ್ಟಿಕಲಿ ಇನ್ಆಕ್ಟಿವ್. ಅಂದ್ರೆ ಆಪ್ಟಿಕಲಿ ಇನ್ಆಕ್ಟಿವ್ ಸಬ್ಸ್ಟೆನ್ಸಸ್ ಎಲ್ಲ ಸೂಪರ್ ಇಂಪೋಸಬಲ್ ಆಗುತ್ತೆ. ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್ ಏನಿದಾವೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕೈರಾಲ್ ಕಾರ್ಬನ್ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ ಅದರ ಮಿರರ್ ಇಮೇಜ್ ಜೊತೆಗೆ ಸೂಪರ್ ಇಂಪೋಸಬಲ್ ಆಗಲ್ಲ. ಆ ಮಾಲಿಕ್ಯೂಲ್ದು ಪ್ಲೇನ್ ಪೋಲರೈಸ್ಡ್ ಲೈಟ್ ಪಾತ್ ಅಲ್ಲಿ ಇಟ್ಟಾಗ ಯಾವ್ದಾದ್ರು ಒಂದು ಡೈರೆಕ್ಷನ್ ಕಡೆ ರೊಟೇಟ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ನೋಡಿದ ತಕ್ಷಣ ಏನ್ ಅನ್ಸುತ್ತೆ, ಕಾರ್ಬನ್ಗೆ 4 ಡಿಫರೆಂಟ್ ಗ್ರೂಪ್ ಇಲ್ಲ, ಯಾಕಂದ್ರೆ ಮೀಥೈಲ್ ಸೇಮ್ ಇದೆ. ಇಟ್ ಈಸ್ ಎ ಕೈರಾಲ್ ಮಾಲಿಕ್ಯೂಲ್. ಲೆಟ್ ಅಸ್ ಚೆಕ್ ದ ಸೂಪರ್ ಇಂಪೋಸಿಬಿಲಿಟಿ. ಚೆಕ್ ಮಾಡೋಣ. ಸೂಪರ್ ಇಂಪೋಸಿಬಿಲಿಟಿನ ಚೆಕ್ ಮಾಡ್ಬೇಕಾದ್ರೆ ನಾವು ಈ ತರ ಮಾಡ್ಬೇಕು. ಈಗ ಕಾರ್ಬನ್ ಇದೆ, ಓಕೆ, CH3. This is towards the observer. This is away from the observer. CH3. ಈ ಕಡೆ H ತಗೋಣ, ಈ ಕಡೆ OH ತಗೋಣ. ಇದನ್ನೇ ತಗೊಂಡಿದ್ದೀನಿ ನೋಡಿ. CH3C, H ಈ ಕಡೆ ತಗೊಂಡಿದ್ದೀನಿ, OH ಈ ಕಡೆ ತಗೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಪ್ರೊಪೇನ್ ಟು ಆಲ್. ಈಗ ಇದರ ಮಿರರ್ ಇಮೇಜ್ ನ ನೋಡೋಣ. ಸಪೋಸ್ ಈ ಮಾಲಿಕ್ಯೂಲ್ದು ಮಿರರ್ ಇಮೇಜ್ ಹೆಂಗ್ ಬರುತ್ತೆ, OH ಈ ಕಡೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಇದ್ದಿದ್ದು OH ಏನಾಗುತ್ತೆ ನಮ್ಗೆ ಅಪಿಯರ್ ಆಗ್ತಕ್ಕಂಥದ್ದು ಲೆಫ್ಟ್ ಸೈಡ್ಗೆ. ಈ ಕಡೆ CH3 ಬರ್ತಾ ಇದೆ, ಅಥವಾ ಹಿಂಗ ವೆಡ್ಜ್ ಫಾರ್ಮ್ ಅಲ್ಲಿ ಹಾಕೋಣ. ಇದು ಕೂಡ ಅಷ್ಟೇ ಡಾಟೆಡ್ ಲೈನು, ಓಕೆ. ದೆನ್ ಹೈಡ್ರೋಜನ್ನು ಈ ಕಡೆ ಸಿ. ಇಲ್ಲಿ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕಿಲ್ಲಿ. ಈ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಲ್ಲಿ ಈಗ ನಮ್ಗೆ ಇದು ಪ್ರೊಪೇನ್ 2 ಆಲು, ಇದು ಕೂಡ ಪ್ರೊಪೇನ್ 2 ಆಲು. ಇದು ಮಿರರ್ ಇಮೇಜ್. ಇದು ನಾನೇನ್ ಹೇಳಿದೆ, ಏನ್ ಕೈರಾಲ್ ಅಂದ್ರೆ ದ ಮಾಲಿಕ್ಯೂಲ್ ವಿಚ್ ಇಸ್ ನಾನ್ ಸೂಪರ್ ಇಂಪೋಸಬಲ್. ಸರ್ ಈಗ ಸೂಪರ್ ಇಂಪೋಸಬಲ್ ಆಗಲ್ಲ ಅಲ್ಲ ನೋಡಿ. ಈ ಮಾಲಿಕ್ಯೂಲ್ ನ ಕ್ಲೀನ್ ಆಗಿ ಹಂಗೆ ಎತ್ಕೊಂಡ್ಬಂದು ಇದ್ರ ಮೇಲೆ ಪ್ಲೇಸ್ ಮಾಡಿದಾಗ ಸೂಪರ್ ಇಂಪೋಸಬಲ್ ಆಗತ್ತಾ, ಆಗಲ್ವಾ? ಆಗಲ್ಲ. ಸೂಪರ್ ಇಂಪೋಸಬಲ್ ಆಗ್ಲಿ ಅಂದ್ರೆ ಕೈರಾಲ್ ಆಗ್ಬೇಕಾಗಿತ್ತಲ್ಲ. ಬಟ್ ನಾವು ಈ ತರ ಬಂದಿದ ತಕ್ಷಣ ನಾವು ಸುಮ್ಮನೆ ಇರಬಾರ್ದು. ಈ ಮಾಲಿಕ್ಯೂಲ್ ಅನ್ನ ಅಂದ್ರೆ ಸೂಪರ್ ಇಂಪೋಸಬಲ್ ಆಗ್ತಿದೆ ಅಂತ ನಾವು ಹಂಗೆ ಬಿಡಬಾರ್ದು. ಮತ್ತೆ ನಾವೇನ್ ಮಾಡ್ಬೇಕು, ಈ ಮಾಲಿಕ್ಯೂಲ್ ಅನ್ನ 180 ಡಿಗ್ರಿಗೆ ರೊಟೇಟ್ ಮಾಡ್ಬೇಕು. ಚೆಕ್ ಮಾಡೋಣ, 180 ಡಿಗ್ರಿಗೆ ರೊಟೇಟ್ ಮಾಡಿ ಚೆಕ್ ಮಾಡಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ನಾನು ಅವಾಗಲೇ ಹೇಳಿದೆ ಹ್ಯೂಮನ್ ಹ್ಯಾಂಡ್ಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕೈರಾಲ್ ಮಾಲಿಕ್ಯೂಲ್. ಈಗ ಲೆಫ್ಟ್ ಹ್ಯಾಂಡ್ ಇದೆ, ಅದರ ಮಿರರ್ ಇಮೇಜ್ ರೈಟ್ ಹ್ಯಾಂಡ್ ಸೂಪರ್ ಇಂಪೋಸಬಲ್ ಆಗ್ತಿಲ್ಲ. ಸೂಪರ್ ಇಂಪೋಸಬಲ್ ಆಗ್ತಿಲ್ಲ ಅಂದಿದ ತಕ್ಷಣ ನಾವು ಅದನ್ನ ಕೈರಾಲ್ ಅಂತ ಬ್ಲೈಂಡ್ ಆಗಿ ಡಿಸೈಡ್ ಮಾಡೋದಕ್ಕಿಂತ ಅದನ್ನ ಬೇರೆ ಡೈರೆಕ್ಷನ್ಗೂ ರೊಟೇಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಹಿಂಗಿದೆ, ಇದನ್ನ 180 ಡಿಗ್ರಿಗೆ ರೊಟೇಟ್ ಮಾಡಿ. 180 ಡಿಗ್ರಿಗೆ ರೊಟೇಟ್ ಮಾಡೋದ್ರಿಂದ ಏನಾದರೂ ಸೂಪರ್ ಇಂಪೋಸಬಲ್ ಆಗ್ತಿದೆಯಾ? ಇಲ್ಲ. ನೋಡಿ 180 ಡಿಗ್ರಿಗೆ ರೊಟೇಟ್ ಮಾಡಿದ್ರು ಕೂಡ ಸೂಪರ್ ಇಂಪೋಸಬಲ್ ಆಗ್ತಿಲ್ಲ. ನೀವು ಯಾವ ಆಂಗಲ್ಗೆ ರೊಟೇಟ್ ಮಾಡಿದ್ರು ಕೂಡ ಮಾಲಿಕ್ಯೂಲ್ ಅದು ಹ್ಯೂಮನ್ ಹ್ಯಾಂಡ್ಸ್ ಅದು ಸೂಪರ್ ಇಂಪೋಸಬಲ್ ಆಗಲ್ಲ. ಅದಕ್ಕೆ ಅದು ಪಕ್ಕಾ ಕೈರಾಲ್ ಮಾಲಿಕ್ಯೂಲ್. ಈಗ ನಾನು ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಮಾಲಿಕ್ಯೂಲ್, ದಿಸ್ ಇಸ್ ಬಿ ಮಾಲಿಕ್ಯೂಲ್. ಈಗ ಎ ಮತ್ತೆ ಬಿ ಏನಿದೆ ದಿ ಆರ್ ನಾನ್ ಸೂಪರ್ ಇಂಪೋಸಬಲ್. ಅಂದ್ರೆ ನಾನ್ ಸೂಪರ್ ಇಂಪೋಸಬಲ್ ಕೈರಾಲ್ ಆಗ್ಬೇಕಾಗಿತ್ತು, ಬಟ್ ಕೈರಾಲ್ ಅಲ್ಲ. ಇದು ನಮ್ಗೆ ಗೊತ್ತು ಅಸಿಮೆಟ್ರಿಕ್ ಕಾರ್ಬನ್ ಇಲ್ಲ. ಅದಕ್ಕೆ ಈ ಮಾಲಿಕ್ಯೂಲ್ 180 ಡಿಗ್ರಿಗೆ ರೊಟೇಟ್ ಮಾಡಿ ಆಮೇಲೆ ಚೆಕ್ ಮಾಡೋಣ. 180 ಡಿಗ್ರಿ ರೊಟೇಟ್ ಮಾಡೋಣ. 180 ಡಿಗ್ರಿಗೆ ರೊಟೇಟ್ ಮಾಡಿದ್ರೆ ಏನ್ ಬರುತ್ತೆ, OH ಈ ಕಡೆ, CH3 ಈ ಕಡೆ, ಸೇಮ್ ವೆಡ್ಜ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಟುವರ್ಡ್ಸ್ ದ ಅಬ್ಸರ್ವರ್ ಇರ್ತಕ್ಕಂಥ CH3 ಇಲ್ಲಿ H. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಸಿ. ಬಿ ಬಂದಿರತಕ್ಕಂಥ ಮಾಲಿಕ್ಯೂಲ್ ನ 180 ಡಿಗ್ರಿಗೆ ರೊಟೇಟ್ ಮಾಡಿದ್ರೆ ಸಿ ಬರ್ತಾ ಇದೆ. ಈಗ ಸಿ ಮತ್ತೆ ಎನ ಸೂಪರ್ ಇಂಪೋಸಬಲ್ ಮಾಡಿ. ಸಿ ಕ್ಲೀನ್ ಆಗಿ ಸಿ ನ ಎತ್ಕೊಂಡ್ಬಂದು ಎ ಮೇಲೆ ಇಡಿ. ಸೂಪರ್ ಇಂಪೋಸಬಲ್ ಆಗತ್ತಾ ಇಲ್ವಾ? ಸೂಪರ್ ಇಂಪೋಸಬಲ್ ಆಗುತ್ತೆ. ನಾವು ಇಲ್ಲಿಗೆ ಬಿಗೆ ಸ್ಟಾಪ್ ಮಾಡಿ ಇದು ಸೂಪರ್ ಇಂಪೋಸಬಲ್ ಆಗ್ತಿಲ್ಲ ಹೆನ್ಸ್ ಇಟ್ ಈಸ್ ಕೈರಾಲ್ ಅಂತ ಡಿಸೈಡ್ ಮಾಡಂಗಿಲ್ಲ. ಒನ್ಸ್ ಬಂದ ಮೇಲೆ 180 ಡಿಗ್ರಿಗೆ ರೊಟೇಟ್ ಮಾಡಿ ಮಾಡಿದ್ಮೇಲೆನೂ ಕೂಡ ಸೂಪರ್ ಇಂಪೋಸಬಲ್ ಆಗಲಿಲ್ಲ ಅಂದ್ರೆ ಮಾತ್ರ ಕೈರಾಲ್. ಬಟ್ ಈಗ ಮಾಲಿಕ್ಯೂಲ್ ಬಿ ಬಂದಿದೆ, ಇದು ಸೂಪರ್ ಇಂಪೋಸಬಲ್ ಆಗ್ತಿಲ್ಲ ಹೆನ್ಸ್ ಇಟ್ ಈಸ್ ಕೈರಾಲ್ ಅಲ್ಲ. ಅದಕ್ಕೆ ಆ ಮಾಲಿಕ್ಯೂಲ್ ನ 180 ಡಿಗ್ರಿಗೆ ರೊಟೇಟ್ ಮಾಡಿ ಚೆಕ್ ಮಾಡಿ, ಟ್ರೈ ಮಾಡಿ. 180 ಡಿಗ್ರಿಗೆ ರೊಟೇಟ್ ಮಾಡಿದ ತಕ್ಷಣ ಸಿ ಬಂತು. ಈಗ ಸಿ ನ ಎ ಮೇಲೆ ಇಡಿ. ಸೂಪರ್ ಇಂಪೋಸಬಲ್ ಆಗುತ್ತಾ? ಆಗ್ತಾ ಇದೆ. ಸಿ ಅಂಡ್ ಎ ಆರ್ ಸೂಪರ್ ಇಂಪೋಸಬಲ್. ಯಾವ್ದಾದ್ರು ಒಂದು ಡೈರೆಕ್ಷನ್ ಅಲ್ಲಿ ರೊಟೇಷನ್ ಮಾಡಿದಾಗ ಸೂಪರ್ ಇಂಪೋಸಬಲ್ ಆಯ್ತು ಅಂದ್ರೆ ದಟ್ ಈಸ್ ಸೆಡ್ ಟು ಬಿ ಸೂಪರ್ ಇಂಪೋಸಬಲ್ ಆಯ್ತು ಅಂದ್ರೆ ದಟ್ ಈಸ್ ಸೆಡ್ ಟು ಬಿ ಎ ಕೈರಾಲ್ ಮಾಲಿಕ್ಯೂಲ್. ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ, ಇಲ್ಲಿ ಕೈರಾಲ್ ಕಾರ್ಬನ್ ಇಲ್ಲ ಅಂದ್ಮೇಲೆ ಅದು ಆಪ್ಟಿಕಲಿ ಇನ್ಆಕ್ಟಿವ್, ಅದು ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ರೊಟೇಟ್ ಮಾಡಲ್ಲ.
ಆಮೇಲೆ ಈ ಮಾಲಿಕ್ಯೂಲ್ ಅಲ್ಲಿ ಕೈರಾಲ್ ಕಾರ್ಬನ್ ಇಲ್ಲದೆ ಇರೋದ್ರಿಂದ, ಅಸಿಮೆಟ್ರಿಕ್ ಕಾರ್ಬನ್ ಇಲ್ಲದೆ ಇರೋದ್ರಿಂದ ಆ ಮಾಲಿಕ್ಯೂಲ್ ನ ಎ ಕೈರಾಲ್ ಮಾಲಿಕ್ಯೂಲ್ ಅಂತಾನು ಕೂಡ ಕರೀಬಹುದು. ದೇ ಆರ್ ಸೂಪರ್ ಇಂಪೋಸಬಲ್ ಓವರ್ ಇಟ್ಸ್ ಮಿರರ್ ಇಮೇಜ್. Asymmetric carbon andre carbon which containing 4 different group. Okay, then plane of symmetry. ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್. ನಾನು ಅವಾಗಲೇ ಹೇಳಿದೆ, if the molecule containing chiral carbon atom is said to be optically active, ಯಾವುದಾದ್ರೂ ಒಂದು ಕಡೆ ಪ್ಲೇನ್ ಪೋಲರೈಸ್ಡ್ ನ ಲೈಟ್ ಅನ್ನ ರೊಟೇಟ್ ಮಾಡುತ್ತೆ ಅಂತ. ಬಟ್ ಒಂದು ಎಕ್ಸೆಪ್ಷನ್ ಕೇಸ್ ಇದೆ. ಏನಪ್ಪಾ ಎಕ್ಸೆಪ್ಷನ್ ಅನ್ನೋದು ಇಲ್ಲಿ ಹೇಳ್ತೀನಿ ನಾನೀಗ. ಪ್ಲೇನ್ ಆಫ್ ಸಿಮಿಟ್ರಿ. ಎ ಮಾಲಿಕ್ಯೂಲ್ ಹ್ಯಾಸ್ ಎ ಪ್ಲೇನ್ ಆಫ್ ಸಿಮಿಟ್ರಿ ಇಫ್ an imaginary plane is passed through the molecule, it bisect into two equal halves. The bisect equal half molecule ಆರ್ ಮಿರರ್ ಇಮೇಜಸ್ ಆಫ್ ಈಚ್ ಅದರ್. ಒಂದು ನಾನು ಎಕ್ಸಾಂಪಲ್ ತಗೋತೀನಿ. ಒಂದು ಕ್ರಿಕೆಟ್ ಬಾಲ್ ಅನ್ನು ತಗೋಣ, ಒಂದು ಸ್ಪಿಯರ್ ಅಥವಾ ಕ್ರಿಕೆಟ್ ಬಾಲ್ ಅನ್ನು ತಗೋಣ. ಏನಾಗ್ತಾ ಇದೆ, ಈಗ ಇದಕ್ಕೆ ಪ್ಲೇನ್ ಆಫ್ ಸಿಮಿಟ್ರಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋಣ. ಪ್ಲೇನ್ ಆಫ್ ಸಿಮಿಟ್ರಿ ಇದ್ರೆ ಏನಾಗಬೇಕು ಅಂದ್ರೆ, ಒಂದು ಇಮ್ಯಾಜಿನರಿ ಪ್ಲೇನ್ ಅನ್ನ ಪಾಸ್ ಮಾಡಿದಾಗ ಆ ಒಂದು ಮಾಲಿಕ್ಯೂಲ್ಗೆ ಇಮ್ಯಾಜಿನರಿ ಲೈನ್ ಅನ್ನ ಪಾಸ್ ಮಾಡಿದಾಗ ಆ ಮಾಲಿಕ್ಯೂಲ್ ಎರಡು ಈಕ್ವಲ್ ಹಾಫ್ಸ್ ಆಗಿ ಬೈಸೆಕ್ಟ್ ಆಗ್ಬೇಕು. ಬೈಸೆಕ್ಟ್ ಆದ್ಮೇಲೆ ಒನ್ ಶುಡ್ ಬಿ ದ ಮಿರರ್ ಇಮೇಜಸ್ ಆಫ್ ಅದರ್. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಆಪಲ್. ಆಪಲ್ ಅನ್ನ ಕರೆಕ್ಟ್ ಆಗಿ ಅರ್ಧಕ್ಕೆ ಕಟ್ ಮಾಡಿದಾಗ ಎರಡು ಈಕ್ವಲ್ ಹಾಫ್ಸ್ ಆಗಿ ಸಪರೇಟ್ ಆಗುತ್ತೆ. ಈ ಕಡೆ ನೋಡಿ, ಈ ಕಡೆ ನೋಡಿ, ಎರಡು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದಾಗ ಮಿರರ್ ಇಮೇಜ್ ತರನೇ ಅಪಿಯರೆನ್ಸ್ ಇದೆ. ಅಲ್ಲಿಗೆ ಆಪಲ್ಗೆ ನಾವು ಕರೆಕ್ಟ್ ಆಗಿ ಅರ್ಧಕ್ಕೆ ಕಟ್ ಮಾಡಿದಾಗ ಏನ್ ಬರ್ತಾ ಇದೆ, ಪ್ಲೇನ್ ಆಫ್ ಸಿಮಿಟ್ರಿ ಬರ್ತಾ ಇದೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು. ಈಗ ಪ್ಲೇನ್ ಆಫ್ ಸಿಮಿಟ್ರಿ ಮಾಲಿಕ್ಯೂಲ್ ಇದೆ. ಆಗ ವಾಟ್ ಈಸ್ ಪ್ಲೇನ್ ಆಫ್ ಸಿಮಿಟ್ರಿ ಅಂದ್ರೆ, ಎ ಮಾಲಿಕ್ಯೂಲ್ ಹ್ಯಾಸ್ ಅ ಪ್ಲೇನ್ ಆಫ್ ಸಿಮಿಟ್ರಿ. ಯಾವ ಮಾಲಿಕ್ಯೂಲ್ಗೆ ಪ್ಲೇನ್ ಆಫ್ ಸಿಮಿಟ್ರಿ ಇರುತ್ತೆ ಅಂದ್ರೆ, ಎ ಮಾಲಿಕ್ಯೂಲ್ ಹ್ಯಾಸ್ ಅ ಪ್ಲೇನ್ ಆಫ್ ಸಿಮಿಟ್ರಿ ಇಫ್ ಎನ್ ಇಮ್ಯಾಜಿನರಿ ಲೈನ್ ಈಸ್ ಪಾಸ್ಡ್ ಥ್ರೂ ದ ಮಾಲಿಕ್ಯೂಲ್, ಇಟ್ ಬೈಸೆಕ್ಟ್ ದ ಮಾಲಿಕ್ಯೂಲ್ ಇಂಟು ಟು ಈಕ್ವಲ್ ಹಾಫ್ಸ್. ಒನ್ ಶುಡ್ ಬಿ ಮಿರರ್ ಇಮೇಜಸ್ ಆಫ್ ಅದರ್. ಹೆಂಗಿದೆ, ಸಪರೇಟ್ ಆದ್ಮೇಲೆ ಎರಡೂ ಕೂಡ ಮಿರರ್ ಇಮೇಜ್ ತರ ಇದ್ರೆ ಅದಕ್ಕೆ ಪ್ಲೇನ್ ಆಫ್ ಸಿಮಿಟ್ರಿ ಇರುತ್ತೆ. ಈಗ ನೋಡೋಣ, ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್ CH3 C2H5. ಓಕೆ, ಈ ಕಾಂಪೌಂಡ್ ಅನ್ನ ತಗೋಣ. ದಿಸ್ ಇಸ್ ಕಾರ್ಬನ್, ದಿಸ್ ಇಸ್ ಕಾರ್ಬನ್. ಈಗ ಹೇಳಿ, ಈ ಮಾಲಿಕ್ಯೂಲ್ ಕೈರಾಲ ಎ ಕೈರಾಲ. ನೋಡಿ, ಇದು ಎ ಕೈರಾಲ್. ಕಾರ್ಬನ್ಗೆ 4 ಡಿಫರೆಂಟ್ ಗ್ರೂಪ್ ಇಲ್ಲ, ಇದಕ್ಕೂ ಕಾರ್ಬನ್ಗೆ 4 ಡಿಫರೆಂಟ್ ಗ್ರೂಪ್ ಬರಲ್ಲ. ಯಾಕಂದ್ರೆ C2H5 ನ CH2 CH3 ಅಂತ ಬರ್ಕೊಂಡ್ರೆ ಒಂದೊಂದು ಕಾರ್ಬನ್ಗೂ 4 ಡಿಫರೆಂಟ್ ಗ್ರೂಪ್ ಬರಲ್ಲ. ಬಟ್ ಈ ಕಾರ್ಬನ್ಗೂ ಕೂಡ 4 ಡಿಫರೆಂಟ್ ಗ್ರೂಪ್ ಇಲ್ಲ, ಯಾಕಂದ್ರೆ ಹೈಡ್ರೋಜನ್ ಸೇಮ್ ಬಂದಿದೆ. ಈಗ ಹೇಳಿ, ಈ ಮಾಲಿಕ್ಯೂಲ್ ಕೈರಾಲ ಎ ಕೈರಾಲ. ದಿಸ್ ಈಸ್ ಸೆಡ್ ಟು ಬಿ ಎ ಕೈರಾಲ್ ಮಾಲಿಕ್ಯೂಲ್ ಡ್ಯೂ ಟು ದ ಆಬ್ಸೆನ್ಸ್ ಆಫ್ ಅಸಿಮೆಟ್ರಿಕ್ ಕಾರ್ಬನ್. ಈಗ ಈ ಮಾಲಿಕ್ಯೂಲ್ಗೆ ಒಂದು ಇಮ್ಯಾಜಿನರಿ ಲೈನ್ ಅನ್ನ ಪಾಸ್ ಮಾಡೋಣ. ಅಸ್ಯೂಮ್ ಮಾಡ್ಕೊಳ್ಳಿ, ಸೆಂಟರ್ ಎಲ್ಲಿ ಇಮ್ಯಾಜಿನರಿ ಲೈನ್ ಪಾಸ್ ಮಾಡ್ತಾ ಇದ್ರೆ ಅದನ್ನ ಬಿಟ್ಬಿಡಿ, ಈ ಗ್ರೂಪ್ಸ್. ಈಗ ಈ ಒಂದು ಮಾಲಿಕ್ಯೂಲ್ಗೆ ಒಂದು ಇಮ್ಯಾಜಿನರಿ ಲೈನ್ ಅನ್ನ ಪಾಸ್ ಮಾಡಿದ ತಕ್ಷಣ ಏನಾಗುತ್ತೆ, ಎರಡು ಈಕ್ವಲ್ ಹಾಫ್ಸ್ ಆಗಿ ಬೈಸೆಕ್ಟ್ ಆಗುತ್ತೆ. ಈ ಕಡೆನೂ ಹೈಡ್ರೋಜನ್ ಬರ್ತಾ ಇದೆ, ಈ ಕಡೆನೂ ಕೂಡ ಹೈಡ್ರೋಜನ್ ಬರ್ತಾ ಇದೆ. ಹಾಗಾದ್ರೆ ಎ ಕೈರಾಲ್ ಮಾಲಿಕ್ಯೂಲ್ಸ್ಗೆ ಪ್ಲೇನ್ ಆಫ್ ಸಿಮಿಟ್ರಿ ಇರುತ್ತೆ. ಪ್ಲೇನ್ ಆಫ್ ಸಿಮಿಟ್ರಿ ಇರುತ್ತೆ. ಎ ಕೈರಾಲ್ ಮಾಲಿಕ್ಯೂಲ್ಸ್ಗೆ ಪ್ಲೇನ್ ಆಫ್ ಸಿಮಿಟ್ರಿ ಇರುತ್ತೆ. Hence, they are said to be symmetric molecule. ಅದನ್ನ symmetric molecule ಅಂತ ಕೂಡ ಕರಿತೀವಿ. See, always remember, for all asymmetric, for all achiral molecule, there is having a plane of symmetry. Hence, they are said to be symmetric molecule. ಎಲ್ಲ achiral molecule ನ ಸಿಮೆಟ್ರಿಕ್ ಮಾಲಿಕ್ಯೂಲ್ಸ್ ಅಂತ ಕರಿಬಹುದು. ಯಾಕೆ ಅಂದ್ರೆ ಅದಕ್ಕೆ ಪ್ಲೇನ್ ಆಫ್ ಸಿಮೆಟ್ರಿ ಇರುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ ನೋಡಿ. ಇಲ್ಲಿ CH3, ಇಲ್ಲಿ H, ಈ ಕಡೆ ನಾನು ಬ್ರೋಮಿನ್ ಹಾಕುತ್ತೀನಿ. ಈಗ C2H5. See, this is another compound. This is achiral, this is achiral, but this carbon is said to be chiral. ಕರೆಕ್ಟಾ? ಈ ಕಾರ್ಬನ್ಗೆ 4 ಡಿಫರೆಂಟ್ ಗ್ರೂಪ್ ಇದೆಯಾ? ಮೀಥೈಲ್ ಇದೆ, ಬ್ರೋಮಿನ್ ಇದೆ, C2H5 ಇದೆ, H ಇದೆ. 4 ಡಿಫರೆಂಟ್ ಗ್ರೂಪ್ ಇದೆ ಅಂದ್ರೆ ಅದು ಪಕ್ಕ ಕೈರಾಲ್ ಕಾರ್ಬನ್. ಈಗ ಒಂದು ನಿಮಿಷ, ದಿಸ್ ಇಸ್ ಸೆಡ್ ಟು ಬಿ ಕೈರಾಲ್ ಮಾಲಿಕ್ಯೂಲ್. ಈಗ ಹೇಳಿ, ಕೈರಾಲ್ ಮಾಲಿಕ್ಯೂಲ್ಸ್ಗೆ ಯೂಶಲಿ ಪ್ಲೇನ್ ಆಫ್ ಸಿಮಿಟ್ರಿ ಇರುತ್ತಾ ಇಲ್ವಾ? ನೋಡಿ,
ಇಮ್ಯಾಜಿನರಿ ಲೈನ್ ಅನ್ನ ಪಾಸ್ ಮಾಡಿ. ಫಾರ್ ಎಕ್ಸಾಂಪಲ್ ಇವೆರಡನ್ನ ಈ ಇಮ್ಯಾಜಿನರಿ ಲೈನ್ ಅನ್ನು ಪಾಸ್ ಮಾಡಿದಾಗ ಮಾಲಿಕ್ಯೂಲ್ಗೆ ಸೆಂಟ್ರಲ್ಲಿ ಒಂದು ಇಮ್ಯಾಜಿನರಿ ಲೈನ್ ಅನ್ನ ಪಾಸ್ ಮಾಡಿದಾಗ ಮಾಲಿಕ್ಯೂಲ್ ಬೈಸೆಕ್ಟ್ ಆಗುತ್ತೆ. ಬಟ್ ಈ ಕಡೆ ಹೈಡ್ರೋಜನ್ ಬರ್ತಾ ಇದೆ, ಆ ಕಡೆ ಬ್ರೋಮಿನ್ ಬರ್ತಾ ಇದೆ. ಹಾಗಾದ್ರೆ ಕೈರಾಲ್ ಮಾಲಿಕ್ಯೂಲ್ಸ್ಗೆ ಪ್ಲೇನ್ ಆಫ್ ಸಿಮಿಟ್ರಿ ಇರುತ್ತಾ? ಖಂಡಿತ ಇರಲ್ಲ. ನೋ ಪ್ಲೇನ್ ಆಫ್ ಸಿಮಿಟ್ರಿ. No plane of symmetry. No plane of symmetry. Always remember, chiral molecules have no plane of symmetry. Hence, they are said to be dissymmetric. ಅದನ್ನ ನಾವು ಡಿಸ್ಸಿಮೆಟ್ರಿಕ್ ಅಂತಾನೂ ಕೂಡ ಕರೀಬಹುದು. ನೋಡಿ, a chiral molecule has a plane of symmetry. Hence, they are called symmetry. Chiral molecule has no plane of symmetry. Hence, they are called dissymmetric molecule. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಒಂದು ಕಾಂಪೌಂಡ್ ಅಲ್ಲಿ ಕೈರಾಲ್ ಕಾರ್ಬನ್ ಇದ್ದಿದ ತಕ್ಷಣ ಅದನ್ನ ಆಪ್ಟಿಕಲಿ ಆಕ್ಟಿವ್ ಅಂತ ಡಿಸೈಡ್ ಮಾಡಬಾರ್ದು. ಕೈರಾಲ್ ಕಾರ್ಬನ್ ಇರೋದ್ರ ಜೊತೆಗೆ ಪ್ಲೇನ್ ಆಫ್ ಸಿಮಿಟ್ರಿ ಇರಬಾರ್ದು. ಕೆಲವೊಂದು ಆರ್ಗ್ಯಾನಿಕ್ ಕಾಂಪೌಂಡ್ ಇದೆ, ಹೇಳ್ತೀನಿ. ನಾನು ಒಂದು ಎಕ್ಸಾಂಪಲ್ ತಗೋತೀನಿ. ಆ ಕಾಂಪೌಂಡ್ಸ್ ಅಲ್ಲಿ ಕೈರಾಲ್ ಕಾರ್ಬನ್ ಆಟಮ್ ಇರುತ್ತೆ, ಈ ಒಂದು ದೇ ಆರ್ ಸೆಟ್ ಟು ಬಿ ಆಪ್ಟಿಕಲಿ ಇನ್ಆಕ್ಟಿವ್. ಯಾಕೆ? ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಪ್ಲೇನ್ ಆಫ್ ಸಿಮಿಟ್ರಿ. ಪ್ಲೇನ್ ಆಫ್ ಸಿಮಿಟ್ರಿ ಇದ್ಬಿಟ್ರೆ, ಅರ್ಥ ಮಾಡ್ಕೊಳ್ಳಿ, ಕೈರಾಲ್ ಕಾರ್ಬನ್ ಇಲ್ಲದೆ ಹೋಗ್ಲಿ, ಕೈರಾಲ್ ಕಾರ್ಬನ್ ಆಟಮ್ ಇದ್ದು ಕೂಡ ಪ್ಲೇನ್ ಆಫ್ ಸಿಮಿಟ್ರಿ ಇದ್ಬಿಟ್ರೆ ಅದನ್ನ ನಾವು ಎ ಕೈರಾಲ್ ಅಂತ ಡಿಸೈಡ್ ಮಾಡ್ತೀವಿ. ಅರ್ಥ ಆಯ್ತಾ? ವಾಟ್ ಈಸ್ ಪ್ಲೇನ್ ಆಫ್ ಸಿಮಿಟ್ರಿ? A molecule has a plane of symmetry if an imaginary line is passed through the molecule into two equal halves. The two equal halves should be the mirror images of each other. Usually, chiral molecules has a plane of symmetry, hence they are called symmetric, and a chiral molecule has no plane of symmetry, hence they are called dissymmetric. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಕೈರಾಲ್ ಕಾರ್ಬನ್ ಆಟಮ್ ಇದ್ದು ಪ್ಲೇನ್ ಆಫ್ ಸಿಮಿಟ್ರಿ ಇಲ್ಲ ಅಂದ್ರೆ ಅದು ಪಕ್ಕಾ ಆಪ್ಟಿಕಲಿ ಆಕ್ಟಿವ್. ಯಾವುದೋ ಒಂದು ಡೈರೆಕ್ಷನ್ ಕಡೆ ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ರೊಟೇಟ್ ಮಾಡುತ್ತೆ. ಕೈರಾಲ್ ಕಾರ್ಬನ್ ಆಟಮ್ ಇದ್ದು ಪ್ಲೇನ್ ಆಫ್ ಸಿಮಿಟ್ರಿ ಬಂದ್ಬಿಟ್ರೆ ಅದು ಆಪ್ಟಿಕಲಿ ಇನ್ಆಕ್ಟಿವ್. ಅದಕ್ಕೊಂದು ಎಕ್ಸಾಂಪಲ್ ತಗೋತೀನಿ ನೋಡಿ. ಟಾರ್ಟಾರಿಕ್ ಆಸಿಡ್. ಅದಕ್ಕೊಂದು ಎಕ್ಸಾಂಪಲ್ ಟಾರ್ಟಾರಿಕ್ ಆಸಿಡ್. COOH, HOH, COOH, C. This is tartaric acid. ನೋಡಿ, ನಾವು ಅನ್ಕೋತೀವಿ ಟಾರ್ಟಾರಿಕ್ ಆಸಿಡ್ ಇದು ಆಪ್ಟಿಕಲಿ ಆಕ್ಟಿವ್ ಅಂತ. ಈಗ ನಾನು ಬರೆದಿರ್ತಕ್ಕಂಥ ಸ್ಟ್ರಕ್ಚರ್ ಏನಿದೆ ಇದು ಆಪ್ಟಿಕಲಿ ಆಕ್ಟಿವಾ? ಖಂಡಿತ ಅಲ್ಲ. ಅನ್ಸುತ್ತೆ ನಮಗೆ, ಸರ್ ಇದು ಕಾರ್ಬನ್ ಅಲ್ವಾ ಸರ್? ನೋಡಿ, ಕೈರಾಲ್ ಕಾರ್ಬನ್ ನೋಡಿ, this carbon containing 4 different groups, OH, COH, H, and this is entire one group. For this carbon, OH, COH, H, and entire this group is another group. ಅಂದ್ರೆ ಈ ಕಾರ್ಬನ್ಗೆ ಒಂದು ಗ್ರೂಪ್ ಇದೆ, 1 2 3 4. ಅಲ್ಲಿಗೆ 2 ಕೈರಾಲ್ ಕಾರ್ಬನ್ ಆಟಮ್ ಇದೆ ಅಂತ ಅನ್ಸುತ್ತೆ. ಬಟ್ even though the presence of chiral carbon also it is optically inactive. What is the reason? Due to the presence of plane of symmetry. ನೋಡಿ, ಒಂದು ಇಮ್ಯಾಜಿನರಿ ಲೈನ್ ಅನ್ನ ಪಾಸ್ ಮಾಡಿದಾಗ ಮಾಲಿಕ್ಯೂಲ್ ಏನಾದ್ರೂ ಎರಡು ಈಕ್ವಲ್ ಹಾಫ್ಸ್ ಆಗಿ ಬೈಸೆಕ್ಟ್ ಆಗ್ಬಿಟ್ಟು ಎರಡೂ ಕೂಡ ಮಿರರ್ ಇಮೇಜ್ ತರ ಅಪಿಯರೆನ್ಸ್ ಇತ್ತು ಅಂದ್ರೆ ಆ ಮಾಲಿಕ್ಯೂಲ್ ಅಲ್ಲಿ ಕೈರಾಲ್ ಕಾರ್ಬನ್ ಇದ್ರೂ ಕೂಡ ದ ಮಾಲಿಕ್ಯೂಲ್ ಇಸ್ ಸೆಟ್ ಟು ಬಿ ಆಪ್ಟಿಕಲಿ ಇನ್ಆಕ್ಟಿವ್. ಹಾಗಾದ್ರೆ ನಾನು ಬರೆದಿರ್ತಕ್ಕಂಥ ಈ ಟಾರ್ಟಾರಿಕ್ ಆಸಿಡ್ ಏನಿದೆ ಇದು ಆಪ್ಟಿಕಲಿ ಇನ್ಆಕ್ಟಿವ್. ಅರ್ಥ ಆಯ್ತಾ? ಕೈರಾಲ್ ಕಾರ್ಬನ್ನೇ ಮೇನ್ ಅಲ್ಲ, ಕೈರಾಲ್ ಕಾರ್ಬನ್ ಆಟಮ್ ಇದ್ದೂ ಕೂಡ ಪ್ಲೇನ್ ಆಫ್ ಸಿಮಿಟ್ರಿ ಇರಬಾರದು. ಆಲ್ ಕೈರಾಲ್ ಮಾಲಿಕ್ಯೂಲ್ ಹ್ಯಾಸ್ ನೋ ಪ್ಲೇನ್ ಆಫ್ ಸಿಮಿಟ್ರಿ. ಇಲ್ಲಿ ಕೈರಾಲ್ ಕಾರ್ಬನ್ ಆಟಮ್ ಇದೆ, ಬಟ್ ಪ್ಲೇನ್ ಆಫ್ ಸಿಮಿಟ್ರಿ ಇರೋದ್ರಿಂದ ಕೈರಾಲ್ ಕಾರ್ಬನ್ ಆಟಮ್ ಇದ್ದು ಕೂಡ ಏನ್ ಮಾಡುತ್ತದು, ಅದು ಪ್ಲೇನ್ ಪೋಲರೈಸ್ಡ್ ಲೈಟ್ ಅನ್ನ ರೊಟೇಟ್ ಮಾಡೋದಿಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ದ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್, ನಾನು ಅವಾಗಲೇ ಹೇಳಿದ್ನಲ್ಲ, ದ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಫಾರ್ಮುಲಾ 2 to the power n. This is the formula to calculate number of optical isomers. ಈಗ ನಾನು lactic acid ಹೇಳಿದೆ ಆವಾಗಲೇ. ಫಾರ್ ಎಕ್ಸಾಂಪಲ್ lactic acid. What is the formula for lactic acid? CH3 CHOH COOH. How many optical isomers are possible for this compound? Formula 2 to the power of n. What is n represent? Number of chiral carbon. ನೋಡಿ, ಇದರಲ್ಲಿ ಟೋಟಲ್ ನಂಬರ್ ಆಫ್ ಕಾರ್ಬನ್ 3 ಇದ್ರೂ ಕೂಡ ಕೈರಾಲ್ ಕಾರ್ಬನ್ ಒಂದೇ ಇದೆ, ಅಲ್ಲಿಗೆ 2 to the power 1, hence 2. Hence total number of optical isomers ಎಷ್ಟು ಪಾಸಿಬಿಲಿಟಿ ಇದೆ?
ಎರಡಿದೆ. ಸಪೋಸ್ ಈ ಕಾಂಪೌಂಡ್ ತಗೊಳ್ಳಿ, ಟಾರ್ಟಾರಿಕ್ ಆಸಿಡ್. ಟೋಟಲ್ ನಂಬರ್ ಆಫ್ ಆಪ್ಟಿಕಲ್ ಐಸೋಮರ್ಸ್ ಪಾಸಿಬಲ್ ಫಾರ್ ದಿಸ್ ಕಾಂಪೌಂಡ್ ಈಸ್ ಹೌ ಮಚ್? 2 to the power n. N represent number of chiral carbon atom. Here one chiral carbon, here one chiral carbon. 2 to the power n represent 2. 2 to the power of 2, 4. ಅಂದ್ರೆ 4 ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಅನ್ನ ಬರೀಬಹುದು. ಅದು ಮುಂದೆ ನಾವು ಡಿಸ್ಕಸ್ ಮಾಡೋಣ. ದಿಸ್ ಇಸ್ ಅಬೌಟ್ ದ stereochemical aspects of nucleophilic substitution reaction. In the next video, next session, we will start racemic mixture, resolution, retention configuration, inversion configuration, ಮತ್ತೆ enantiomers ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ.